ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೋಮವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಆ್ಯಸ್ ಯೂಶ್ವಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಈ ನಿಮ್ಮ ಸೋಮವಾರದಲ್ಲಿ ಕಾರ್ತಿಕ. ಸ್ನೇಹಿತರೆ, ಒಂದಂತೂ ನಿಜ. ಸ್ವಲ್ಪ ಡಿ ಕೆ ಶಿವಕುಮಾರ ಮುಖ್ಯಮಂತ್ರಿ ಆಗೋದಕ್ಕೆ ಮುಂಚೆ ನಿಖಿಲ್ ಕುಮಾರಸ್ವಾಮಿ ಆಳಿಸಿದ ವಾಟ್ ಈಸ್ ಯುವರ್ ಸ್ಟೇಟಸ್ ಡಿ ಕೆ ಶಿವಕುಮಾರ್, ಏನಂತ ಹಾಕತ್ತಿಯಪ್ಪ 3 ವರ್ಷ ಬಿಚ್ಚಿ ನಿನ್ನ ಧೈರ್ಯ ಶೌರ್ಯ, ಇನ್ನೂ ಮುಖ್ಯಮಂತ್ರಿ ಆಗಿಲ್ವಲ್ಲ, ಇದೇನಾ ನಿನ್ನ ಸ್ಟೇಟಸ್ಸು ಅಂತ ಹಾಕಿದ್ದ. ಅದನ್ನೇ ಅಟ್ವಾಗಿ ತಗೊಂಡು ಏನೋ ಗೊತ್ತಿಲ್ಲ, ಸೋ ಕಾಲ್ಡ್ ಸಿ ಡಿ ಶಿವು ಈಗ ಮುಖ್ಯಮಂತ್ರಿ ಆಗಿದ್ದಾನೆ. ಇವಾಗ ಸ್ಟೇಟಸ್ ಚೇಂಜ್ ಆಗಿದೆ. ಉಪಮುಖ್ಯಮಂತ್ರಿಯಿಂದ ಮುಖ್ಯಮಂತ್ರಿ ಆಗಿ ಪಾದಾರ್ಪಣೆ ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರನ ಮುಖ್ಯಮಂತ್ರಿ ಆದಮೇಲೆ ಆಗಿರ್ತಕ್ಕಂಥ ಸ್ಟೇಟಸ್ ಏನು, 13 ಜನ ಮಂತ್ರಿನ ಮಾಡ್ಕೊಂಡ, ಒಬ್ಬನು ಇವನ ಕಡೆ ಅವನಲ್ಲ. ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡ್ದ, ಸಂಜೆಗೆ ಮತ್ತೆ ವಾಪಸ್ ತಗೊಂಡ. ಇದು ನಿನ್ನ ಸ್ಟೇಟಸ್ ಏನಪ್ಪ ಶಿವಕುಮಾರ? ಅಥವಾ ಕಾಂಗ್ರೆಸ್ ಅವ್ರಿಗೆ ನಾನು ಕೇಳೋದು, ಅವ್ರ ಕಾರ್ಯಕರ್ತರಿಗೆ ಕೇಳೋದಕ್ಕೆ ಬಯಸೋದು. ಅದು ಯಾವುದೋ ಒಂದು ಯೋಚನೆ ಮಾಡಿದೆ, ಅದು ಆರು ಏನೋ ಮಾಡಿದೆ, ಅದರಲ್ಲಿ ಯಾವುದೂ 5 ಲೆಕ್ಕಕ್ಕೆ ಇಲ್ಲ. ಒಂದು ಯೋಜನೆ ಏನಪ್ಪ ಅಂತ ಅಂದರೆ ಎಲ್ಲರಿಗೂ ಫ್ರೀ ಬಸ್ ಅಂತ ಮಾಡಿದ್ಯಾ. ನೀನು ಎಷ್ಟು ಬುದ್ಧಿವಂತ ಅಂದರೆ 100 ಜನ, ಇದರಲ್ಲಿ 50 ಜನ ಹೆಣ್ಮಕ್ಳು ಅವ್ರಿಗೆ ಶಕ್ತಿ ಯೋಜನೆಯಲ್ಲಿ ಆಲ್ರೆಡಿ ಆಗಿದೆ. ಇನ್ನು 25% SC/ST ಮಕ್ಕಳು ಅವ್ರಿಗೆ ಬಂದೇ ಬರುತ್ತೆ. ಇನ್ನು 25% ಜನರಲ್ ಮೆರಿಟಿಗೆ ನೀನು ಮಾಡೋದಕ್ಕೋಸ್ಕರ ಆ ಯೋಜನೆನ ಮಾಡ್ದೆ ಏನೋ. ಬಟ್ ಇಟ್ಸ್ ಒನ್ ಆಫ್ ದ ಗುಡ್ ಮೂವ್. ಅದೂ ಒಂದು ನಿನ್ನ ಸ್ಟೇಟಸ್ಸು ಅಂತ ಅನ್ಬೋದು. ಇನ್ನು ನಿನ್ನ ಸ್ಟೇಟಸ್ ಏನು? ರೈತರು ಬಿಡದಿ ಜಮೀನು ಅಲ್ಲ ತರಿದು ಬಿಡ್ತಾರೆ, ಕತ್ತರಿಸ್ಬಿಡ್ತಾರೆ, ಅದು ಬೇರೆ. ಸಿ ಡಿ ಶಿವು ಅವರೇ, ನಿಮ್ಮ ಸ್ಟೇಟಸ್ ಏನೋ? ರೈತರು ಜಮೀನನ್ನ ಹೊಡೆಯೋವಂಥದ್ದು ನಿಮ್ಮ ಸ್ಟೇಟಸ್ಸಾ? ವಿ ಡೋಂಟ್ ನೋ. ಆಯಿತಾ? ನಿಮ್ಮ ಸ್ಟೇಟಸ್ ಏನೋ? ಯಾವುದೂ ಏನು ಡಿಸಿಷನ್ ಮಾಡೋಕ್ಕಾಗದೆ ಒದ್ದಾಡ್ತೀವಿ, ವಿಲ ಅಂತ ಒದ್ದಾಡ್ತಾ ಇರ್ತಕ್ಕಂಥ ನಿಮ್ಮ ಸ್ಟೇಟಸ್ಸಾ? ಏನೋ ಸ್ವಾಮೀಜಿ, ಅವನು ಯಾವನೋ ಅಯೋಗ್ಯ ಸ್ವಾಮೀಜಿ, ನಂಜಾವಧೂತ ಚಲುವರಾಯ ಸ್ವಾಮಿ ಎಲ್ಲಿರ್ತಾನೆ ಅಲ್ಲಿ ಮುಖ್ಯಮಂತ್ರಿ ಆಗ್ತಾನೆ ಅಂತ. ಮತ್ತು ನೀನು 2018ರಲ್ಲಿ 23ರಲ್ಲಿ ಆಗಬೇಕಿತ್ತಲ್ಲ. 2018ರಲ್ಲೂ ಚಲುವರಾಯ ಸ್ವಾಮಿ ಇಲ್ಲದೆ ಕುಮಾರಸ್ವಾಮಿ ಆದ್ರಪ್ಪ. 2006ರಲ್ಲೇನೋ ಅವನು ಇದ್ದ, ಆಮೇಲೆ ಇಲ್ಲ. ಆ ಸ್ವಾಮೀಜಿ, ಅದು ನಿನ್ನ ಸ್ಟೇಟಸ್ಸಾ? ಆ ಸ್ವಾಮೀಜಿ ಹೇಳೋದು. ಹಂಗಾಗಿ ಸ್ನೇಹಿತರೆ, ವಾಟ್ ಈಸ್ ಎ ಸ್ಟೇಟಸ್ ಅಂತ ಅಂತಾರಲ್ಲ, ಆಯಿತು. ನಿನ್ನ ಸ್ಟೇಟಸ್ ಏನೋ? ನಿನ್ನ ತಮ್ಮನ್ನೇ ನೀನು ಗೆಲ್ಲಿಸ್ಕೊಳಕ್ಕಾಗದೇ ಇರೋದು ನಿನ್ನ ಸ್ಟೇಟಸ್ಸಾ? ಯಾವುದೋ ಒಂದು 135 ಸೀಟ್ ಬಂದ್ಬಿಡ್ತು, ನಾನು ಟ್ರಬಲ್ ಶೂಟರು, ನಾನು ಆ ಶೂಟರು, ಯಾರ್ಯಾರಿಗೆಲ್ಲೆಲ್ಲಿ ಶೂಟ್ ಮಾಡಿದ್ದೋ, ಏನೇನು ಶೂಟ್ ಮಾಡಿದ್ದೋ ವಿ ಡೋಂಟ್ ನೋ. ಅದು ನಿನ್ನ ಸ್ಟೇಟಸ್ ಇರಬೇಕು. ಅದಾದಮೇಲೆ ನೀನು ಭಾಳ ಟ್ರಬಲ್ ಶೂಟರು ಅಂದ್ಬಿಟ್ಟು ಅವಳು ಪ್ರಿಯಾಂಕನ ಜೊತೆ ನೀನು ಉಸ್ತುವಾರಿಯಾಗಿ ಹೋಗಿದ್ದಲ್ಲ, ಅದು ಅಸ್ಸಾಮಲ್ಲಿ, ಅಲ್ಲೂ ನೀನು ಟ್ರಬಲ್ ಶೂಟರ್ ಅದ. ಎಲ್ಲೋ ತೆಲಂಗಾಣದಲ್ಲಿ ಒಂದೇನೋ ಅಲ್ಲಿ ಹೋಗಿ ಮುಖ್ಯಮಂತ್ರಿ ಮಾಡಿಬಂದೆ, ಗೆಲ್ಲಿಸ್ಕೊಬಂದೆ. ಇನ್ನು ಮಿಕ್ಕಿರೋ ಕಡೆ ನೀನು ಹೋಗಿರೋ ಕಡೆ ಎಲ್ಲ ಸೋಲು ಇದೆ ನಿನ್ನ ಒಂದು ಟ್ರಬಲ್ ಶೂಟರು. ಕರ್ನಾಟಕಕ್ಕೆ ಒಂಥರ ನೀನು ಪನೋತಿ ಇದ್ದಂಗೆ. ನಿಮ್ಮ ರಾಹುಲ ಹೇಳ್ತಾನಲ್ಲ, ಅದು ಯಾವುದೋ ಕೇಸಲ್ಲಿ ಗಾಂಜಾ ಇಟ್ಕೊಂಡು, ಅದೇನೋ ಜಾಸ್ತಿ ದುಡ್ಡು ಇಟ್ಕೊಳ್ದೇ ಇದ್ರು ಜೋಬಲ್ಲಿ ದುಡ್ಡು ಇಟ್ಕೊಂಡು, ನಾನು ಹೇಳೋದಲ್ಲ, ಇದು ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಹೇಳಿದ್ದು. ಇದು ನಿನ್ನ ಸ್ಟೇಟಸ್ಸಾ? ಸ್ಟೇಟಸ್ ಅಂದರೆ ಏನು? ಸ್ಟೇಟಸ್ ಅಂದರೆ ಅದಲ್ಲ, ಹೇಳ್ತೀನಿ ಕೇಳು. ನಿಖಿಲ್ ಕುಮಾರಸ್ವಾಮಿ ಸೋಲ್ಲಿ ಗೆಲ್ಲಿ ಜನದ ಜೊತೆ ಇದ್ದಾರಲ್ಲ, ಅದು ಸ್ಟೇಟಸ್ಸು. ಇವತ್ತು ಕುಮಾರಸ್ವಾಮಿನ ಏನೂ ಇಲ್ಲದೆ ಇದ್ರೂ, ಅಂದರೆ ಇವಾಗ ಬಿಡು, ಕೇಂದ್ರದ ಮಂತ್ರಿ, ಅವ್ರ ಅಧಿಕಾರ ಇಲ್ಲದೆ ಇದ್ರೂ ಅವ್ರ ಮನೆ ಮುಂದೆ ಜನ ಹೋಗಿ ಕೈ ಮುಗಿದು ಸಹಾಯ ಕೇಳ್ತಾರಲ್ಲ, ಅದು ಅವ್ರ ಸ್ಟೇಟಸ್ಸು. ನಿನ್ನ ಸ್ಟೇಟಸ್ ಏನು? ಬಾರೋ ಇಲ್ಲಿ, ಜಾಸ್ತಿ ಮಾತಾಡ್ತಿದ್ಯಾ ಕಣ, ಇದು ನಿನ್ನ ಸ್ಟೇಟಸ್ಸಾ? ನಿನ್ನ ಯೋಗ್ಯತೆಗೆ ಅದು ಏನು ಅಂತ ಮುಖ್ಯಮಂತ್ರಿ ಆಗಿದೆಯೋ ನನಗಂತೂ ಗೊತ್ತಿಲ್ಲ. ಆದರೂ ಹೇಳೋದಕ್ಕಾಗಲ್ಲ. 20 ತಿಂಗಳಿದೆ. 20 ತಿಂಗಳಲ್ಲಿ ಅದೇನು ಕಡ್ದು ಕಟ್ಟೆ ಹಾಕ್ತೀಯೋ, ಅದೇನು ಮೇಕೆದಾಟು ಹಾರಾಡ್ಕೊಂಡು ಹೋಗಿದ್ದಲ್ಲ ನಿನ್ನ ಸ್ಟೇಟಸ್ಸಲ್ಲಿ, ಅಲ್ಲಿ ಗುದ್ಲಿ ಪೂಜೆ ಮಾಡ್ತೀಯೋ, ಅದು ನಿನ್ನ ಸ್ಟೇಟಸ್ಸಾ? ಅದು ನಮಗೆ ಗೊತ್ತಿಲ್ಲ. ಯಾವುದೋ ಒಂದು ಭವಿಷ್ಯ ಹೇಳ್ಬಿಡ್ತೀಯ, ಅದೇನೋ ನಿಜ ಆಗೋಗುತ್ತೆ. ಮೇನ್ ಸ್ಟ್ರೀಮ್ ಮಾಧ್ಯಮದವ್ರಿಗೂ ಪ್ರಶ್ನೆ ಕೇಳೋಕ್ಕೆ ಬರೋದಿಲ್ಲ. ಮತ್ತು ತಮಿಳ್ನಾಡಲ್ಲಿ ಹೇಳಿದೆ, ವಿಜಯ್ ಇಂಥವರೆಲ್ಲ ಏನೋ MGR ಬಂದರು, ಇವನು ಬಂದ್ಬಿಡ್ತಾನೆ ಅಂತ. ನಿನ್ಗಿಂತ ಚಿಕ್ಕ ಹುಡುಗ ಮುಖ್ಯಮಂತ್ರಿ ಆದ್ನಲ್ಲ, ಅದು ನಿನ್ನ ಸ್ಟೇಟಸ್ಸಾ? ನಿನ್ನ ಯೋಗ್ಯತೆಗೆ ನಿನ್ನ ಸ್ಟೇಟಸ್ ಏನೋ ನಮಗಂತೂ ಗೊತ್ತಿಲ್ಲ ಶಿವಕುಮಾರು. ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ. ಇನ್ನೂ ಏನೇನು ಸ್ಟೇಟಸ್ ನೋಡಬೇಕು, ಯಾರ್ಯಾರು ಸ್ಟೇಟಸ್ ನೋಡಬೇಕು, ಎಲ್ಲೆಲ್ಲಿ ನೋಡಬೇಕು, ವಿ ಡೋಂಟ್ ನೋ. ಸದ್ಯಕ್ಕೆ ಏನು ಸ್ಟೇಟಸ್ ನೋಡಿದ್ರು ಅಂದರೆ, ರಾಜ್ಯ ಸರ್ಕಾರ ಸ್ಥಾಪನೆ ಆಗಿ 3 ದಿನಕ್ಕೆ ಎರಡನೇ ದಿನಕ್ಕೆ ರಾಜೀನಾಮೆ ಕೊಟ್ಟಂಥ ಮಂತ್ರಿ ರಾಮಲಿಂಗಾರೆಡ್ಡಿ, ಇದು ನಿನ್ನ ಸ್ಟೇಟಸ್ಸು, ನಿನ್ನ ಮಂತ್ರಿಗಳದ್ದು, ನಿನ್ನ ಸರ್ಕಾರದ್ದು. ಮುನಿಯಪ್ಪ ನಮಗೆ ಅಸಮಾಧಾನ ಆಗಿದೆ ಅಂತ ಹೇಳಿದ್ರು, ಅದು ನಿನ್ನ ಸ್ಟೇಟಸ್ಸು. ಯಾವ್ದಾರ ಒಂದು ಪಾಸಿಟಿವ್ ಸ್ಟೇಟಸ್ ಇದ್ದರೆ ಏನೋ ಹೇಳ್ಬೋದು ಶಿವಕುಮಾರ, ನಿಂದೆಲ್ಲ ಬರೀ ನೆಗೆಟಿವ್ ಸ್ಟೇಟಸ್ಸು. ಮತ್ತು ನೀನೊಂಥರ ರಾಜ್ಯಕ್ಕೆ ಪನೋತಿ, ಅಂದರೆ ಶನಿ. ನಾನು ಹೇಳಿರೋದಲ್ಲ, ನಿಮ್ಮ ರಾಹುಲ ನರೇಂದ್ರ ಮೋದಿಗಳಿದ್ರಲ್ಲ, ಈಗ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ನೀನು ಕಾಲಿಟ್ಟೆ, ಮಳೆ ಇಲ್ಲ. ಹೋದ ವರ್ಷ ಇದೇ ಹೊತ್ತಿಗೆ ಕುಮಾರಸ್ವಾಮಿ ಅವರು ಇದು ಕೇಂದ್ರದ ಮಂತ್ರಿ ಆದರು, ಮಂಡ್ಯ ಸಂಸದರಾದರು, ನೀರು ತುಂಬ್ಕತ್ತು. ನೀನು ಮುಖ್ಯಮಂತ್ರಿ ಆದೆ, ಬರ. ಇದು ನಿನ್ನ ಸ್ಟೇಟಸ್ಸಾ? ಸ್ನೇಹಿತರೆ, ಅದಕ್ಕೆ ಹೇಳೋದು, ಮತ ಕೊಡ್ಬೇಕಾದ್ರೆ ಎಲ್ಲವನ್ನು ಯೋಚನೆ ಮಾಡಿ, ಯಾರು ಬಂದಾಗ ಏನಾಗಿತ್ತು, ಯಾರು ಬಂದಾಗ ಹೇಗಾಗಿದೆ ಎಲ್ಲವನ್ನು ಯೋಚನೆ ಮಾಡಿ
ಅವರವರ ಘನತೆಗೆ ಗೌರವಕ್ಕೆ ತಕ್ಕಂತೆ ಅವ್ರ ಸ್ಟೇಟಸ್ ಏನಿದೆ ಅದನ್ನು ಅನುಗುಣವಾಗಿ ಮತ ಕೊಡಿ ಅಂತ ಹೇಳ್ತಾ ನಾನು ಇವತ್ತು ಕೇಳ್ಕೊಳ್ಳೋದಿಷ್ಟೇ, ಒಕ್ಕಲಿಗರು ಮತ್ತು ಲಿಂಗಾಯತರಿಗೆ ನಿಮ್ಮ ಕೈ ಜೋಡಿಸಿ ಕೇಳ್ಕೊಳ್ಳೋದಿಷ್ಟೇ, ಇಂಥ ಅಯೋಗ್ಯ ನಕಲಿ ಒಕ್ಕಲಿಗರು ನಕಲಿ ಲಿಂಗಾಯತರನ್ನ ಒದ್ದೋಡಿಸಿ ನಿಜವಾದಂಥ ಅಸಲಿ ಒಕ್ಕಲಿಗರಿಗೆ ವೋಟ್ ಕೊಟ್ಟು ನಮ್ಮ ಸ್ಟೇಟಸ್ನ ನಾವು ತೋರಿಸೋಣ ಅಂತ ಹೇಳ್ತಾ ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.